ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡಿವೋಷನ್ ಆ್ಯಂಡ್ ನೇಚರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಮಾಡ್ತಿದ್ದಾರೆ. ಫಸ್ಟು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಅವೆಲ್ಲ ಚಟ ಅಂದಮೇಲೆ ಅದಕ್ಕೆ ಟೊಮ್ಯಾಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ವೆಜಿಟೇಬಲ್ಸ್ ಹಾಕಿ ಫ್ರೈ ಮಾಡ್ಕೋಬೇಕು. ಆ ವೆಜಿಟೇಬಲ್ಸ್ ಎಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕಿದ್ಮೇಲೆ ಅದನ್ನು ನೀಟಾಗಿ ಮತ್ತೆ ಫ್ರೈ ಮಾಡಬೇಕು. ಇನ್ನೊಂದು ಸರಿ ಅರಿಶಿನ ಫ್ರೈ ಮಾಡ್ಕೊಂಡ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಕುದಿಸಿರುವಂತಹ ಆಲೂಗಡ್ಡೆನ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಕುದಿಸಿರೋ ಆಲೂಗಡ್ಡೆ ಹಾಕಿದ ಮೇಲೆ ಅದನ್ನು ನೀಟಾಗಿ ಎಲ್ಲ ಕಡೆಯೂ ಬೇಯಿಸ್ಕೋಬೇಕು. ಈಗ ಟೊಮೆಟೊಕಾಯಿ ಚಟ್ನಿ, ಈಗ ನೀವು ನೋಡ್ಬೋದು ಟೊಮೆಟೊಕಾಯಿ ಮತ್ತು ಮೆಣಸಿನ್ಕಾಯಿ ಎರಡೂ ಇದ್ದಾವೆ. ಈಗ ಅವನ್ನ ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಈ ಮೆಣಸಿನ್ಕಾಯಿನ ಹುರ್ಕೊತಿದ್ದೀವಿ. ಎಣ್ಣೆಯಲ್ಲಿ ಅದಿಷ್ಟನ್ನು ನೀಟಾಗಿ ಹುರ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ಶೇಂಗಾ ಹಾಕ್ತಿದ್ದೀವಿ. ಶೇಂಗಾ ಹಾಕಿ ಶೇಂಗಾನು ಮತ್ತೆ ಫ್ರೈ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿ ಮತ್ತು ಶೇಂಗಾ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಟೊಮೆಟೊಕಾಯಿ ಏನು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಿ. ಈ ಟೊಮೆಟೊಕಾಯಿ ಎಲ್ಲ ಫ್ರೈ ಆದಮೇಲೆ ಈಗ ಈ ತಾಳಿಸಿರುವಂತಹದ್ದು ಅಥವಾ ಫ್ರೈ ಮಾಡ್ಕೊಂಡಿರುವಂತಹ ಈ ಶೇಂಗಾ, ಮೆಣಸಿನ್ಕಾಯಿ ಮತ್ತು ಟೊಮೆಟೊಕಾಯಿನ ಸೈಡಿಗೆ ತಕ್ಕೊಂಡು ಅದಕ್ಕೆ ಉಪ್ಪು, ಜೀರಿಗೆ, ಹುಣಸೆಹಣ್ಣು, ಕರಿಬೇವು ಮತ್ತು ಶುಂಠಿ ಇದೆಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇದೆಲ್ಲನೂ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಮಗೆ ಚಟ್ನಿ ರೆಡಿಯಾಗಿದೆ. ಟೊಮೆಟೊಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಚಟ್ನಿ ಆಯಿತು. ಈಗ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ದೋಸೆ ಹಂಚಿಟ್ಟು ಅದು ಬಿಸಿ ಆದಮೇಲೆ ದೋಸೆ ಹಿಟ್ಟನ್ನ ಹಾಕಿ ರೌಂಡಾಗಿ ತಿರುಗಿಸ್ಕೊಂಡ್ರೆ ಸೌಟಿಂದ ನಮಗೆ ದೋಸೆ ರೆಡಿ ಆಗುತ್ತೆ ನೋಡಿರಿ. ನೀವು ನೋಡ್ಬೋದು ಈಗ ದೋಸೆ ರೆಡಿ ಆಗ್ತಾ ಇದೆ. ಈಗ ದೋಸೆ ಮೇಲೆ ದೋಸೆ ಹಿಟ್ಟಿಂದ ಇದು ಮಾಡ್ಕೊಂಡಿದ್ವಲ್ಲ, ನೀಟಾಗಿ ತಿರುಗಿಸ್ಕೊಂಡಿದ್ವಲ್ಲ, ಈಗ ದೋಸೆ ಮೇಲೆ ನಾವು ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ರೋಸ್ಟ್ ಮಾಡ್ತಿದ್ದೀವಿ. ಎಣ್ಣೆ ಹಾಕಿದ್ಮೇಲೆ ಸೈಡಿಂದನೇ ಅದನ್ನು ದೋಸೆನ ತೆಗೆದ್ಬಿಟ್ರೆ ಈಗ ನೋಡಿರಿ ದೋಸೆ ರೆಡಿಯಾಗಿದೆ. ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಟೊಮೆಟೊ ಚಟ್ನಿ ರೆಡಿಯಾಗಿದೆ ನೋಡಿ. ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.